ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಅಕ್ಕ ಇನ್ನ ಬಾವ ನಮ್ನ ಬಿಡೋ ರೀತಿ ಕಾಣಿಸ್ತಾ ಇಲ್ಲ. ಏನಾದ್ರೂ ಒಂದ್ ಮಾಡಕ್ಕ. ಸರಿ ಕಣೆ, ಇವಾಗ ಸೀದಾ ನೀನು ಮಾಯನ್ ಮನೆ ಹತ್ರ ಹೋಗು, ನಾನು ಆಮೇಲೆ ಬರ್ತೀನಿ ಕಾರ್ ಎತ್ಕೊಂಡು ಅಂತ ಹೇಳಿ ಕಾವ್ಯ ಇನ್ನ ಕಳಿಸ್ತಾಳೆ. ಸರಿ ಅಂತ ಇನ್ನ ಕಾವ್ಯ ಸೀದಾ ರಾಜ ಹತ್ರ ಹೋಗಿ, ಯಾಕ್ರಿ ನೀವ್ ಈ ರೀತಿ ಫಾಲೋ ಮಾಡ್ತಾ ಇದ್ದೀರಾ? ಏನಾಯ್ತ್ರಿ ನಿಮ್ಗೆ? ಏನೋ ನೀನು ಕಂಡು ಹಿಡ್ಬಿಡ್ತೀಯ ಅಂತ ಹೋಗ್ತಾ ಇದೀಯ ಅಂತ ಅನ್ಕೊಂಡೆ. ನೋಡಿದ್ರೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಸುತ್ತದೇನಾ ನಿಮ್ ಕೆಲ್ಸ? ಏಂತಕ್ ಇಲ್ಲೆಲ್ಲ ಸುತ್ತಾಡ್ತಾ ಇದ್ದೀರಾ ನೀವು? ಅಯ್ಯೋ ರೀ, ಅದು ನಮ್ಮಮ್ಮನ್ಗೆ ಹಾಗಲ್ಕಾಯಿ ಕೊಟ್ ಕಳ್ಸೋಣ ಅಂತಾರಿ. ಹಾ, ಹಾಗಲ್ಕಾಯ? ಹ್ಞೂ, ಏಂತಕ್ಕಂದ್ರೆ ನಮ್ಮ ಅಮ್ಮಂಗೆ ಒಂದ್ ದಿವಸ ನಾನು ಇವ್ರ ಹತ್ರ ಹಾಗಲ್ಕಾಯಿ ಇಸ್ಕೊಟ್ಟಿದ್ದೆ ರೀ. ಅದ್ರಲ್ಲಿ ಕಹಿನೇ ಇಲ್ವಂತೆ, ತುಂಬಾ ಚೆನ್ನಾಗಿತ್ತಂತೆ. ಆದ್ರೆ ಇಲ್ಲಿ ತಗೊಳ್ಳೋಣ ಅಂತ ಬಂದ್ರೆ ಅಪ್ಪು ಕೈಲಿ ಕೊಟ್ ಕಳ್ಸೋಣ ಅಂತ ಅನ್ಕೊಂಡು ಇಬ್ರು ಬಂದ್ವಿ. ನೋಡಿದ್ರೆ ಆ ಅಪ್ಪ ತುಂಬಾ ವಿಪರೀತ ಅಮೌಂಟ್ ಹೇಳ್ತಿದ್ದಾನೆ. ಅದಕ್ಕೆ ಅಪ್ಪು ಕೈಲಿ ಕೊಟ್ ಕಳ್ಸೋಣ ಅಂತ ಬಂದೆ. ಹಾ, ಏನ್ ನಾಟಕ ಆಡೋದ್ ಕಲ್ತಿದ್ಯೆ ಏನೋ. ಇವತ್ ನೀನು ಆ ಡಿಟೆಕ್ಟಿವ್ ತರ ಆ ಮಾಯುನ ಕಂಡು ಹಿಡ್ದ್ಬಿಡ್ತೀಯ ಅಂತ ಆಸೆ ಇಟ್ಕೊಂಡ್ ಬಂದೆ. ನೋಡಿದ್ರೆ ನೀನ್ ಆವಾಗಿಂದ ಕೆಲ್ಸ ಮಾಡ್ತಾ ಇರೋದಿದ. ಅದಲ್ದಿರ 40 ಕಿಲೋಮೀಟರ್ ನನ್ ಕೈಲಿ ಓಡಾಡ್ಸಿದ್ಯಾ. ಅದ್ ಎಷ್ಟ್ ಸತಿ ಎಲ್ಲೆಲ್ ಬೇಕೋ ಓಡಾಡ್ತೀರಾ. ಅಲ್ಲ, ನನ್ಗೆ ಎಷ್ಟು ದಾಹ ಆಗ್ತಿದೆ ಗೊತ್ತಾ, ನೀರ್ ಕುಡಿಬೇಕು ಅನಿಸ್ತಿದೆ. ನೋಡಿದ್ರೆ ನನ್ನ ಅಮೌಂಟು ತಂದಿಲ್ಲ, ಎಲ್ಲಾನು ಕಾರ್ ಒಳಗೆ ಬಿಟ್ಟು ಬಂದಿದ್ದೀನಿ. ಅಯ್ಯೋ ಅಂತ ರಾಜ್ ಹೇಳ್ತಾ ಇರ್ತಾನೆ. ಸರಿ ರೀ, ನೀವ್ ಹೋಗಿ, ನನ್ ಲೇಟ್ ಆಗುತ್ತೆ ಅಂತ ಹೇಳಿ ನಾ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ಅನಾಮಿಕಾ ಡ್ರೈವರ್ಗೋಸ್ಕರ ಕಾಯ್ತಾ ಇರ್ತಾಳೆ. ನೋಡಿದ್ರೆ ಡ್ರೈವರ್ ಇನ್ನೂ ಬಂದೇ ಇರೋದಿಲ್ಲ. ಆಗ, ಅಮ್ಮ ಎಲ್ಲಮ್ಮ ಡ್ರೈವರು, ಬೇಗ ಕರ್ಸಮ್ಮ ಅಂತ ಹೇಳ್ತಾ ಇದ್ದಂಗೆ, ಯಾಕೆ ಬರ್ತಾರಿರೇ, ಈಗ ತಾನೇ ಹೊರಟಿದೀನಿ ಅಂತ ಹೇಳ್ದ, ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಅಮ್ಮ ಇಲ್ಲಿ ಯಾರಾದ್ರೂ ನೋಡಿದ್ರೆ ನನ್ನಷ್ಟೇ ಮುಗೀತ್ ಕತೆ ಅಂತ ಹೇಳ್ತಾ ಇರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ಸ್ವಪ್ನ ಅನಾಮಿಕಾನೇ ಫಾಲೋ ಮಾಡ್ಕೊ ಬಂದಿರೋ ಕಾರಣ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅನಾಮಿಕಾ ಏನೇನ್ ಮಾಡ್ತಾಳೋ ಇಲ್ಲ ಅಂತ. ಅದೇ ಟೈಮ್ಗೆ ಅನಾಮಿಕಾ ಹಿಂದೆ ತಿರುಗಿ ನೋಡಿದಾಗ ಇವಳೇನು ನನ್ನಿಂದನೇ ಇದ್ದಾಳೆ. ಏನ್ ಸ್ವಪ್ನ, ಏಂತಕ್ಕೆ ಇಲ್ಲಿದ್ಯಾ? ಹಾ, ಏನೂ ಇಲ್ಲ, ಸುಮ್ನೆ ಹಾಗೆ. ಅದೇ ಏಂತಕ್ಕೆ ನನ್ನಿಂದೆ ಬಿದ್ದಿದ್ಯಾ? ಏನೋ ಕೆಲಸ ಮಾಡ್ತಾ ಇದೀಯಲ್ಲ ನೀನು, ಅದನ್ನ ನೋಡೋಣ ಅಂತ. ಹಾ, ನಾನೇನ್ ಕೆಲಸ ಮಾಡ್ಲಿ? ಏನೂ ಇಲ್ಲ, ನಾನ್ ಫ್ರೆಂಡಿಗೋಸ್ಕರ ಕಾಯ್ತಾ ಇದ್ದೀನಿ. ಹಾ, ಫ್ರೆಂಡ್ಗೋಸ್ಕರನಾ? ಓ ಹಾಗೆ. ಏನೋ ಕೈಯಲ್ಲಿ ಮುಚ್ಚಿಟ್ಕೋತಾ ಇದೀಯಾ, ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಅಂತ ಹೇಳಿ ಸ್ವಪ್ನ ಸೀದಾ ಅನಾಮಿಕಾ ಸೆರ್ಗಲ್ ಮುಚ್ಚಿಟ್ಕೊಂಡಿರೋನ ತೆಗ್ದಿ ನೋಡೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ. ನೋಡಿದ್ರೆ ಅವಳು ಇನ್ನು ಮುಚ್ಚಿಟ್ಕೊಳ್ತಾ ಇರೋದನ್ನ ನೋಡಿ ಅವಳಿಗೆ ಇನ್ನು ಅನುಮಾನ ಬಂದಿ ತೋರ್ಸಿಲಿ ಅಂತ ನೋಡಿದ್ರೆ ಅದ್ರೊಳಗೆ ಚೆಕ್ ಇರುತ್ತೆ. ಚೆಕ್ಕ 10 ಲಕ್ಷನ? ಯಾರ್ದಿದು? ಕಲ್ಯಾಣ್ ಸೈನ್ ಮಾಡಿದಾನೆ. ಬಾ, ಈಗ ಯಾರಿಗೆ ಕಳಿಸ್ತಾ ಇದ್ಯಾ ನೀನು ಇದನ್ನ ಅಂತ ಕೇಳ್ತಾ ಇರ್ತಾಳೆ. ನೋಡಿದ್ರೆ ಅನಾಮಿಕಾ ಏನು ಮಾತಾಡ್ದಿರ ಹಾಗೆ ಮೌನವಾಗೇ ಇರ್ತಾಳೆ. ಏ ಬಿಡೆ, ಇದು ನನ್ನ ಕೆಲಸ, ನಾನು ಏನೋ ಮಾಡ್ಕೋತೀನಿ, ನೀನೇನೆ ಮಧ್ಯ ಬರೋದು? ಹಾ, ಮಧ್ಯ ಬರೋದಾ? ಅಲ್ಲ, ಇದೇನು ಈ ಮನೆಯಿಂದ ಆಸ್ತಿ ಅಂತಸ್ತೆಲ್ಲ ನಿಮ್ ಮನೆ ಕಳಿಸ್ತಿದ್ಯಾ ಏನು? ಫಸ್ಟ್ ಆಫ್ ಆಲ್ ನಿಮ್ಮ ಅಪ್ಪ ಅಮ್ಮನ್ಗಿರ್ಬೇಕು ನಾಚಿಕೆ ಮಾನ ಮರ್ಯಾದಿ. ಈ ಮನೆ ಆಸ್ತಿನಂತಸ್ನೆಲ್ಲ ಕೇಳ್ತಾ ಇದಾರಲ್ಲ. ಹಾ, ನನ್ ಹೇಳ್ದಷ್ಟು ಮಾಡು, ಇದು ನನ್ನ ಇಷ್ಟ, ನಾನು ಏನಾದ್ರೂ ಮಾಡ್ಕೋತೀನಿ, ನೀನ್ ಯಾರೇ ಕೇಳಕ್ಕೆ ಅಂತ ಹೇಳ್ತಿದಂಗೆ, ನಾನು ಈ ಮನೆ ಅಯೋಡಿನ್ ಸಾಲ್ಟ್ ತಿಂದೆ ಕಣೆ, ಇಷ್ಟು ವಿಶ್ವಾಸಾಗಿ ಬದುಕ್ತಾ ಇದ್ದೀನಿ, ಅದಕ್ಕೆ ಕೇಳ್ತಾ ಇರೋದು, ಪುಕ್ಷಾಟೆ ಏನು ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಆಗ ನಿನ್ಗೆ ಹೀಗಲ್ಲ, ಅವಾಗ ನಮ್ ತಂಗಿಗೆ, ಅಪ್ಪುಗೆ, ನಮ್ಮ ಅಮ್ಮನ್ಗೆ ಎಷ್ಟು ಜನಕ್ ನೀನ್ ಆಡ್ಕೊಂಡಿದ್ದೆ ಅಲ್ಲ, ನಾವು ಬೇರೆಯವ್ರ ಮನೆಗೆ ಹೋಗಿ ತಿಂತೀವಿ, ಬೇರೆಯವ್ರ ಮನೆಗೋಸ್ಕರನೇ ಕಾಯ್ತಾ ಇರ್ತೀವಿ ಅಂತ. ನೀನ್ ಮಾಡ್ತಾ ಇರೋದು ತಪ್ಪಲ್ವಾ? ಇರು, ನಿನ್ಗೆ ಇವಾಗಲ್ಲ, ಈಗ ತಗೊಂಡೋಗಿ ತೋರಿಸಿಲ್ಲ ಅಂತ ಕೇಳು ಅಂತ ಹೇಳಿ ಸ್ವಪ್ನ ಸೀದಾ ಅವಳನ್ನು ಕರ್ಕೊಂಡು ಆ ಚೆಕ್ನು ತಗೊಂಡು ಇನ್ನ ಅಲ್ಲಿಂದ ಹೊರಟಿರ್ತಾಳೆ ಸ್ವಪ್ನ. ಇನ್ ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಅವ್ರವ್ರ ದಿನಚರಿ ಕೆಲಸ ಮಾಡ್ತಿದ್ ಬಾರೆ ಅಂತ ಹೇಳಿ ಸ್ವಪ್ನ ಜೋರಾಗಿ ಹೇಳ್ಕೊಂಡ್ ಬರ್ತಾ ಇರ್ತಾಳ ಅನಾಮಿಕನ. ಆಗ, ಯಾಕಮ್ಮ ಸ್ವಪ್ನ ಈ ರೀತಿ ಅನಾಮಿಕನ ಹೇಳ್ಕೊಂಡ್ ಬರ್ತಿದ್ಯಾ ಅಂತ ಕೇಳ್ತಾ ಇರ್ತಾರೆ ಅಪರ್ಣ ಅವರು. ಅದು ಆಂಟಿ. ಯಾಕೆ ಸ್ವಪ್ನ, ಏನಾಯ್ತು ಅಂತ ಕೇಳ್ತಾ ಇದ್ದಂಗೆ, ಆಂಟಿ ಇವಳು ಏನ್ ಕೆಲಸ ಮಾಡಿದಾಳೆ ಗೊತ್ತಾ? ಯಾಕಮ್ಮ, ಏನ್ ಮಾಡಿದ್ಲು ಸ್ವಪ್ನ
ಅಂತ ಸ್ವರಾಜ್ ಅವ್ರ ಅಜ್ಜಿಯವರು ಕೇಳ್ತಿದ್ದಂಗೆ ಇನ್ನ ಆ ಚೆಕ್ನ ಕೈ ಕೊಡ್ತಾಳೆ. ಅದನ್ನ ನೋಡಿ ಅವ್ರಿಗೆಲ್ಲರಿಗೂ ಶಾಕ್ ಆಗಿರುತ್ತೆ. ಏನಿದು 10 ಲಕ್ಷನಾ? ಅದು ಅವ್ರ ಅಪ್ಪನ ಹೆಸರು ಮೇಲೆ ಅಂತ ನೋಡ್ತಾ ಇದ್ದಂಗೆ ಅಪರ್ಣಗೂ ಮತ್ತೆ ಸ್ವರಾಜ್ ಅವ್ರ ಅಜ್ಜಿಯವ್ರಿಗೂ ತುಂಬಾ ಶಾಕ್ ಆಗಿರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ನೋಡಿ ಆಂಟಿ, ಏನ್ ಮಾಡ್ತಿದ್ದಾಳೆ ಅನಾಮಿಕಾ? ಅವಾಗಿಂದ ನಾನು ಅವಳನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಅವ್ರ ಅಮ್ಮನ ಹತ್ರ ಮಾತಾಡಿದ್ದು, ಕಲ್ಯಾಣ್ ಕಬೋರ್ಡ್ ಅಲ್ಲಿ ಆ ಚೆಕ್ನ ತಗೊಂಡು ಅವಳು ಬರ್ಕೊಂಡಿದ್ದು, ತಗೊಂಡು ಹೊರಟಿದ್ದು, ಆ ಡ್ರೈವರ್ಗೋಸ್ಕರ ಕಾಯ್ತಾ ಇದ್ದಿದ್ದು ಎಲ್ಲಾನು ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ ಆಂಟಿ. ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ತಪ್ಪು ಅಲ್ವಾ? ಅದೇ ನಮ್ ಕಾವ್ಯ ಯಾವ್ದೋ ಒಂದು ಸಣ್ಣ ಹೆಲ್ಪ್ ಮಾಡ್ಬೇಕು ನಮ್ ತವ್ರ ಮನೆಗೆ ಅಂತ ಅನ್ಕೊಂಡಾಗ ಯಾರನ್ನೂ ಕೇಳಿಲ್ಲ. ಅವಳ ಸ್ವಂತ ದುಡ್ಡಿಂದ ಅವಳು ಎಲ್ಲ ಕಷ್ಟಪಟ್ಟು ಆ ಗೊಂಬೆಗಳನ್ನೆಲ್ಲ ಮಾಡಿ ಆ ಮನೆ ಸಾಲ ತೀರ್ಸಿದಾಳೆ. ಅದಲ್ದಿರ ನೀವೆಲ್ಲ ಹೇಗ್ ಬೈದ್ರಿ, ಹೋ ಈ ಮನೆಯಿಂದ ಆಸ್ತಿ ಅಂತಸ್ತೆಲ್ಲ ಕೊಟ್ಬಿಡು, ಎಲ್ಲಾನು ದೋಚ್ಕೊಂಡೋಗಿ ನಿಮ್ ತವ್ರ ಮನೆಗೆ ಕೊಡ್ತಾ ಇದ್ಯಾ ಅಂತ ಅವಳಿಗೆ ಎಷ್ಟು ನೀವು ಬಾಯಿಗೆ ಬಂದಂಗೆಲ್ಲ ಬೈದ್ರಿ. ಈಗ ಅನಾಮಿಕಾ ಮಾಡ್ತಾ ಇರೋದು ಸರಿ ಇದ್ಯಾ? ಯಾರಿಗೂ ಹೇಳ್ದೆ ಕೇಳ್ದೆ ಅದು ₹1 ಅಲ್ಲ, ₹2 ಅಲ್ಲ, 10 ಲಕ್ಷ. ನೋಡಿ ಹೇಗಿದ್ದಾಳೆ. ಬಡತನ ಮನೆಯಿಂದಾನೇ ಬಂದಿರ್ಬೋದು, ಆದ್ರೆ ನಮಗೂ ಒಂದು ಕ್ಯಾರೆಕ್ಟರ್ ಅನ್ನೋದಿದೆ. ನಾವ್ ಯಾರ ಹತ್ರ ಹೇಗಿರ್ಬೇಕು, ಏನಿಲ್ಲ, ಏನ್ ಇಸ್ಕೋಬೇಕು ಅನ್ನೋದು ಗೊತ್ತಿದೆ. ಆಫ್ಟರ್ ಆಲ್ ನೋಡಿ, ಇವಳು ಹೈ ಕ್ಲಾಸ್ ಮನೆಯಿಂದ ಬಂದಿದ್ದೀನಿ ಅಂತ ಹೇಳಿ ಈ ರೀತಿ ತಪ್ಪು ಕೆಲಸ ಮಾಡೋದು ತಪ್ಪಲ್ವಾ ಆಂಟಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಆಗ ಯಾಕಮ್ಮ ಅನಾಮಿಕಾ ಈ ರೀತಿ ಎಲ್ಲ ಮಾಡ್ತಾ ಇದ್ಯಾ ಅಂತ ಸ್ವರಾಜ್ ಅವ್ರ ಅಜ್ಜಿ ಮತ್ತೆ ಅಪರ್ಣ ಅವ್ರು ಕೇಳ್ತಾ ಇದ್ರು. ಅವ್ರು ಏನು ಬಾಯಿ ಬಿಡ್ದಿರ ಮೌನವಾಗೇ ಇರ್ತಾಳೆ. ಆಗ ನೋಡಿ ಕಾವ್ಯನ್ನ ನೋಡಿ ಕಲಿ. ಅವಳಿಗೆ ಎಷ್ಟೇ ಕಷ್ಟ ಇದ್ರೂನು ಅವಳೇ ಕಷ್ಟಪಟ್ಟಿಬೇಕಂದ್ರೆ ಎಲ್ಲಾನು ತೀರಿಸ್ತಾಳೆ. ನಿಂತರ ಸಿಕ್ತು ಚಾನ್ಸು ಅಂತ ಎಲ್ಲ ದೋಚ್ಕೊಂಡೋಗಿ ತವ್ರ ಮನೆ ಕೊಡೋದಲ್ಲ ಅಂತ ಸ್ವಪ್ನ ಹೇಳ್ತಿರ್ತಾಳೆ. ಆಗ ಯಾಕಮ್ಮ ಅನಾಮಿಕಾ ಈ ರೀತಿ ಕೆಲಸ ಮಾಡ್ತಾ ಇದ್ಯಾ? ಫಸ್ಟ್ ಆಫ್ ಆಲ್ ಇದು ಯಾರು ಕಲ್ಯಾಣ್ ಸೈನ್ ಮಾಡಿರೋದಲ್ವಾ ಅಂತ ಹೇಳ್ತಿದ್ದಾಗೆ ಆಗ ಆಂಟಿ ಕಲ್ಯಾಣೇ ಕರೀರಿ, ಗೊತ್ತಾಗುತ್ತೆ ಇಲ್ಲೇ ಅಂತ ಸ್ವಪ್ನ ಹೇಳಿ ಅಪರ್ಣ ಅವರು ಕಲ್ಯಾಣ್ ಅಂತ ಕೂಗ್ತಾ ಇರ್ತಾರೆ. ಇನ್ನ ಕಲ್ಯಾಣ್ ಸಹ ಮೇಲಿಂದ ಬರ್ತಾನೆ. ಅಯ್ಯೋ ಏನಪ್ಪ ಮಾಡೋದು, ಈಗ ನನ್ ಬಂಡವಾಳ ಇಲ್ಲೇ ಬೈಲಾಗೋಗುತ್ತಲ್ಲ ಅಂತ ಅನಾಮಿಕಾ ಬೇಜಾರಾಗ್ತಾ ಇದ್ದಂಗೆ ಇನ್ನ ಕಲ್ಯಾಣ್ ಮೇಲಿಂದ ಬರ್ತಾನೆ. ಯಾಕೆ ಸ್ವಪ್ನ ಕೂಗಿದ್ದು ಅಂತ ಕೇಳ್ತಿದ್ದಾಗೆ, ನಾನಲ್ಲ ಕೂಗಿದ್ದು ಕಲ್ಯಾಣ್, ಅಪರ್ಣ ಆಂಟಿ. ಹೇಳಿ ದೊಡ್ಡಮ್ಮ, ಏನ್ ಕೂಗಿದ್ದು? ನೋಡಪ್ಪ ಈ ಚೆಕ್ ನೀನೇನ ಬರ್ದ್ಕೊಟ್ಟಿರೋದು ಅಂತ ಕೇಳ್ತಾ ಇರ್ತಾರೆ. ಹಾ, ಚೆಕ್ಕ ಸೈನ್ ಏನೋ ನಂದೆ, ಆದ್ರೆ ಸುಬ್ರಹ್ಮಣ್ಯನವರು ಅನಾಮಿಕಾ ಅವ್ರ ಅಪ್ಪ ಅಲ್ವಾ? ನಾನಾ? ಇಲ್ಲ ದೊಡ್ಡಮ್ಮ, ನಾನಿದು ಸಂಪತ್ಗೆ ಕೊಡ್ಬೇಕು ಅಂತ ನಾನು ಸೈನ್ ಮಾಡಿ ಇಟ್ಟಿದ್ದು. ನೋಡಿದ್ರೆ ಅನಾಮಿಕಾ ಅವ್ರ ತಂದೆ ಮೇಲೆ ಇದೆಯಲ್ಲ, ನಾನ್ ಮಾಡಿಲ್ಲ ದೊಡ್ಡಮ್ಮ ಅಂತ ಹೇಳ್ತಿರ್ತಾರೆ. ಅದನ್ನ ನೋಡಿ ಏನಂತ್ಯ ಅನಾಮಿಕಾ? ನೋಡು ಕಲ್ಯಾಣ್ ಸಹ ಸೈನ್ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ. ಇನ್ನ ಯಾರ್ ಮಾಡ್ತಾರೆ? ಅದು 10 ಲಕ್ಷ ಅಂತ ಯಾರು ಬರ್ಕೊಳ್ತಾರೆ ಅಂತ ಹೇಳ್ತಿದಂಗೆ ಆಗ ಸ್ವಪ್ನ ಹೇಳ್ತಾಳೆ, ನೋಡು ಕಲ್ಯಾಣ್, ಅವಾಗ್ಲೇ ಹೊರ್ಗಡೆ ಹೋಗಿ ಯಾರಿಗೋಸ್ಕರನೋ ಕಾಯ್ತಾ ಇದ್ಲು ನಿನ್ ಹೆಂಡತಿ ಅಂತ ಸ್ವಪ್ನಗೆ ಹೇಳ್ತಾ ಇದ್ದಾಗೆ ಅವನಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಇನ್ನ ಅನಾಮಿಕಾ ಏನಪ್ಪ ಮಾಡೋದು ಅಂತ ತುಂಬಾ ಅಯೋಮಯ ಟೆನ್ಷನ್ ಅಲ್ಲಿ. ಏನ್ ಅನಾಮಿಕಾ, ಅದಕ್ಕೆ ನೀನ್ ಅವಾಗೆ ಗಾಬರಿಯಾಗಿ ಓಡೋಗ್ತಾ ಇದ್ದಿದ್ದು? ಆ ರೀತಿ ಏನಿಲ್ಲ ಅಂತ ಹೇಳ್ತಿದ್ದಂಗೆ, ಹಾ ಮತ್ತೆ ಇದನ್ನೆಲ್ಲ ಮಾಡ್ತಾ ಇರೋದು ತಪ್ಪಲ್ವಾ ಕಲ್ಯಾಣ್ ಅಂತ ಸ್ವಪ್ನ ಹೇಳ್ತಿದ್ದಂಗೆ ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಅವ್ರು, ಸಾಕು ನಿಲ್ಲಿಸ್ರಿ, ನನ್ ಸೊಸೆ ಬಗ್ಗೆ ನೀವೇನ್ ಮಾತಾಡೋದು ಅಂತ. ನೀನು ಈ ಮನೆ ಸೊಸೆನೂ ಅಲ್ಲ ಏನೂ ಅಲ್ಲ ಅಂತದ್ರಲ್ಲಿ ನನ್ ಸೊಸೆಗ್ ನೀನೇನೋ ಇಷ್ಟ್ ಜನರ ಮುಂದೆ ಹೆಸರು ತೆಗಿತಾ ಇದ್ಯಾ? ನಿನಗೂ ಏನು ಸ್ವಲ್ಪನೂ ನಾಚಿಕೆ ಮರ್ಯಾದೆ ಇಲ್ವಾ ಅಂತ ಹೇಳ್ತಿದ್ದಂಗೆ, ಹೋ ಆಂಟಿ ನೀವೇನ್ ಈ ರೀತಿ ಮಾತಾಡ್ತಾ ಇದ್ದೀರಾ? ಹೋ ನಿಮ್ ಸೊಸೆ ಮಾಡಿರೋ ತಪ್ಪು ಕೆಲ್ಸ ನಿಮಗಿನ್ನೂ ಗೊತ್ತಿಲ್ವಾ? ಅಲ್ಲಿಂದ ಎಲ್ಲ ಕೇಳಿಸ್ಕೊಂಡೆ ನಾನು ನಿನ್ನ ಹತ್ರ ಮಾತಾಡ್ತಾ ಇರೋದು. ನಿನಗೆ ಮಾತಾಡೋ ಅಧಿಕಾರನೂ ಸಹ ಇಲ್ಲ ಅಂತ ಸ್ವಪ್ನ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ. ಆಗ ಆಯ್ತು ಧನಲಕ್ಷ್ಮಿ, ನಾನ್ ಕೇಳ್ತಾ ಇದ್ದೀನಿ, ಈ ಮನೆ ದೊಡ್ಡವರು, ಅವರು ಸಹ ಅಲ್ಲೇ ಇದ್ದಾರೆ, ಹೀಗೆ ಹೇಳು ಅದು ಕುತ್ರ ಏನು ಅಂತ. ಅವಳೇನು ತಪ್ಪು ಕೆಲ್ಸ ಏನು ಮಾಡಿಲ್ವಲ್ಲ ಅಕ್ಕ, ಈ ಮನೆ ಸೊಸೆ ಅವಳಿಗೇನು ಹಕ್ಕಿದೆ ಏನಿಲ್ಲ ಎಲ್ಲ ಈ ಮನೇಲಿ ಏನ್ ತಗೋಬೇಕು ಏನಿಲ್ಲ ಅಂತ ಎಲ್ಲ ಅವಳಿಗೆ ಗೊತ್ತಿದೆ. ಗೊತ್ತಿದ್ದೆ ಹೀಗೆ 10 ಲಕ್ಷ ಬರ್ಸ್ಕೊಂಡಿದ್ದಾಳ ಅಂತ ಹೇಳ್ತಿದ್ದಂಗೆ ಸ್ವರಾಜ್ ಅಜ್ಜಿ
ಸ್ವರಾಜ್ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ, ಅತ್ತೆ ಅದು ಕಲ್ಯಾಣ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ, ಅದು ನಾನೇ ಕೊಟ್ಟಿದ್ದು ಅಂತ ಹೇಳ್ತಾ ಇರ್ತಾರೆ. ಹಾ ಹಾ ಅಮ್ಮ ನೀನ್ ಕೊಟ್ಟ ಅಂತ ಕಲ್ಯಾಣ್ ಸಹ ಶಾಕಲ್ಲಿ ಇರ್ತಾನೆ. ಈ ಕಡೆ ನೋಡಿದ್ರೆ ಸ್ವಪ್ನ ಕಣ್ಣಾರೆ ಅವಳೇ ಎತ್ಕೊಂಡಿದ್ನ ಎಲ್ಲ ನೋಡಿ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ. ಏನ್ ಇವ್ರು ಈ ರೀತಿ ಹೇಳ್ತಾ ಇದಾರೆ ಅಂತ ಅನ್ಕೊಳ್ತಾ ಇದ್ದಂಗೆ ಈ ಕಡೆ ನೋಡಿದ್ರೆ ಅನಾಮಿಕಾಗೆ ಫುಲ್ ಖುಷಿ ಆಗ್ತಿರುತ್ತೆ. ಹೇಗೋ ನಮ್ಮತ್ತೆ ನನ್ಗೆ ಸಪೋರ್ಟ್ ಮಾಡ್ತಿದಾರಲ್ಲ ಅಂತ. ಅಕ್ಕ ಅದು ನಾನೇ ಅಕ್ಕ ಚೆಕ್ ಕೊಟ್ಟಿದ್ದು, ಅವ್ರ ಮನೆಗೆ ಏನೋ ಕಷ್ಟ ಇದೆ ಅಂತ ಗೊತ್ತಾಗಿ ನಾನೇ ಕೊಟ್ಟಿದ್ದೀನಿ, ಬೇರೆ ಇನ್ನೇನು ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಧನಲಕ್ಷ್ಮಿ. ಹಾಗಾದ್ರೆ ಅವಾಗ ಅವಳು ಗಾಬರಿ ಆಗಿ ಹೋಗಿದ್ಯಾಕಮ್ಮ, ಹಾಗಾದ್ರೆ ಹೇಳ್ಬೋದಿತ್ತಲ್ವಾ ನಾನೇ ಕೊಟ್ಟಿದ್ದೀನಿ ಅಂತ, ಇನ್ನೆಂತಕ್ಕಾಗಿರ್ಬೇಕು, ಏನೋ ನೀನು ನಿನ್ ಸೊಸೆ ಏನಾದ್ರೂ ಮಾಡ್ಕೊಳ್ಳಿ ಅಂತ ಕಳಿಯಲ್ಲ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ವಾವ್ ಚೆನ್ನಾಗ್ ಕವರ್ ಮಾಡಿದೀರಾ ಆಂಟಿ, ಹೇಗೆ ಇವಾಗ ಕಾಸ್ಗಳು ಹೋಗ್ತಿದೆ, ಇನ್ನು ಹೋಗ್ತಾ ಹೋಗ್ತಾ ನಿಮ್ ಒಡವೆಗಳೆಲ್ಲಾನು ಹೋಗುತ್ತೆ, ಆಗ ನಿಮ್ಗೆ ಬುದ್ಧಿ ಬರುತ್ತೆ ಬಿಡಿ ಅಂತ ಹೇಳಿ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾ ಅವ್ರವ್ರ ರೂಮ್ಗೆ ಅವರು ಹೊರಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅನಾಮಿಕಾ ಅವ್ರ ಅತ್ತೆನ ನೋಡಿ ಹಾಗೆ ಮೌನವಾಗಿ ಹೋಗ್ತಾ ಇರ್ತಾಳೆ. ಅದನ್ನ ನೋಡಿ ಧನಲಕ್ಷ್ಮಿ ಅವರು ಸಹ ಹಾಗೆ ನೋಡ್ತಾ ನಿಂತಿರ್ತಾರೆ. ಈ ಕಡೆ ನೋಡಿದ್ರೆ ಅಪ್ಪು ಮಾಯಾ ಮನೆ ಹತ್ರ ಬಂದಿರ್ತಾಳೆ. ಕಾವ್ಯನು ಸಹ ಕಾರಿಂದ ಬರ್ತಾಳೆ. ಆಗ ಇದೇ ಅಕ್ಕ ಆ ಮಾಯನ್ ಮನೆ, ಬಾ ಒಳಗಡೆ ಇರ್ತಾಳೆ, ಹೋಗ್ ನೋಡೋಣ ಅಂತ ಅವರಿಬ್ರು ಹೊಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ನಾಗವೇಣಿನೂ ಸಹ ಕಾವ್ಯನ ಫಾಲೋ ಮಾಡ್ಕೊಳ್ತಾ ಬಂದಿರ್ತಾಳೆ. ಆಗ ಅಪ್ಪು ಮತ್ತೆ ಕಾವ್ಯ ಇಬ್ರು ಹೋಗಿ ಡೋರ್ ನಾಕ್ ಮಾಡ್ತಾ ಇರ್ತಾರೆ. ಆಗ ಸಂದೀಪ್ ಗಂಧಿಲೆಲ್ಲ ಹೋಗಿ ನಿಂತ್ಕೊಂಡು ನಾಗವೇಣಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ, ಯಾರು ಏನು ಎತ್ತ ಅಂತ. ಈ ಕಡೆ ಮಾಯಾ ಫ್ರೆಂಡ್ ಸಾಹಿತಿ ಡೋರ್ ಓಪನ್ ಮಾಡಿದಾಗ, ಹಾ ಯಾರ್ ನೀವು, ಅದೇ ನಾನ್ ನಿನ್ನೆ ಹೇಳಿದ್ನಲ್ಲ ಮಾಯನ್ನ ಹುಡ್ಕೊಂಡ್ ಬಂದಿದ್ವಿ, ಹೋ ನೀವಾ ಅಂತ ಕೇಳ್ತಾ ಇರ್ತಾರೆ. ಹಾ ಹೌದು, ಎಲ್ಲಿದ್ದಾಳೆ ಮಾಯಾ, ಬಂದ್ಲಾ, ಅವಳು ಈ ಊರಲ್ಲಿ ಇದ್ರೆ ಅಲ್ವಾ, ಮತ್ತಿನ್ನೆಲ್ಲಿಗೋದ್ಲು, ಯಾರಿಗ್ ಗೊತ್ತು, ಎಲ್ಲೋಗಿದ್ದಾಳೋ ಏನ್ ಆಯ್ಕೊಂಡ್ ತಿಂತಿದ್ದಾಳೋ ನನ್ಗೇನ್ ಗೊತ್ತು ಅಂತ ಹೇಳ್ತಾ ಇರ್ತಾಳೆ ಸಾಹಿತಿ. ಆಗ ಯಾಕೆ ನೀವ್ ಈ ರೀತಿ ಮಾತಾಡ್ತಾ ಇದ್ದೀರಾ, ಸರಿ ನಮ್ಗೆ ಅವ್ರ ಫೋನ್ ನಂಬರ್ ಆದ್ರೂ ಕೊಡಿ, ನಾವು ಮಾತಾಡ್ಕೋತೀವಿ ಅಂತ ಕಾವ್ಯ ಕೇಳ್ತಿದ್ದ ಹಾಗೆ, ಅಕ್ಕ ಅವಳಿಗೆ ನೀನು ಇಷ್ಟು ಬೇಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ, ಏನೋ ಒಂದೆರಡು ಗುದ್ದಿದ್ರೆ ಅವಳೇ ಹೇಳ್ತಾಳೆ ಅಂತ ಹೇಳ್ತಿದ್ದಂಗೆ ಈ ಕಡೆ ನೋಡಿದ್ರೆ ನಾಗವೇಣಿ ಅಲ್ಲಿಂದ ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇರ್ತಾಳೆ, ಯಾರ್ಯಾರು ಬರ್ತಾರೆ ಯಾರ್ಯಾರಿಲ್ಲ ಅಂತ ನೋಡ್ತಿದ್ದ ಹಂಗೆ ಹಿಂದೆ ನೋಡಿದ್ರೆ ಮರ್ಯಾದೆಯಿಂದ ನೀವು ಅವಳ ನಂಬರ್ ಕೊಟ್ರೆ ಸರಿ ಅಂತ ಅಪ್ಪು ಮತ್ತೆ ಕಾವ್ಯ ಕೇಳ್ತಿದ್ದಂಗೆ ನಿಜವಾಗ್ಲೂ ಮಾಯಾ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಅವಳು ಹಾಗೆ ಬರ್ತಾ ಇದ್ದಂಗೆ ಕಾವ್ಯನ ನೋಡಿ ಅವ್ರು ಬರ್ತಾ ಇರೋದನ್ನ ಕಾವ್ಯ ಮತ್ತೆ ಅಪ್ಪು ಇಬ್ರು ಹಾಗೆ ನೋಡ್ತಾ ಇರ್ತಾರೆ. ಆ ನಿಜವಾಗ್ಲೂ ಮಾಯನು ಸಹ ಹಾಗೆ ನೋಡ್ತಾ ನಿಂತಿರ್ತಾಳೆ. ಈ ಕಡೆ ನಾಗವೇಣಿನೂ ಸಹ ನೋಡ್ತಾ ನಿಂತಿರ್ತಾಳೆ. ಆಗ ಮಾಯಾ ಕಾವ್ಯನ ನೋಡಿ, ಕಾವ್ಯ ಅಂತ ಹೇಳಿದ ನೋಡಿ ಅವ್ರಿಬ್ರಿಗೂ ಕನ್ಫರ್ಮ್ ಆಗೋಗುತ್ತೆ. ಹೋ ಅಕ್ಕ ಇವಳೆ ಅಕ್ಕ, ನಿಜವಾಗ್ಲೂ ಮಾಯಾ, ನಿನ್ ಹೆಸರು ಸಹ ಕಂಡಿಡ್ದ್ಬಿಟ್ಟಿದ್ದಾಳೆ, ನಿನ್ ಬಗ್ಗೆ ಎಲ್ಲ ಏನು ಮನೆ ಏನು ಎತ್ತ ಎಲ್ಲ ಗೊತ್ತಾಗಿದೆ, ಹಾಗಾದ್ರೆ ಇವಳೆ ಪಕ್ಕ ಕನ್ಫರ್ಮ್ ಮಾಯಾ ಅಂತ ಅಪ್ಪು ಹೇಳ್ತಿದಂಗೆ, ಮಾಯಾ ಸಾಕು ನಿನ್ ನಾಟಕ ಎಲ್ಲ, ಈಗ ನೀನು ನನ್ ಗೊತ್ತಿದೆ ಅಂತ ನಿನ್ಗೂ ಗೊತ್ತಾಗ್ತಿದೆ, ನಿನಗ್ ನಾನ್ ಗೊತ್ತಿದ್ದೀನಿ ಅಂತ ಗೊತ್ತಾಗ್ತಿದೆ, ಈಗ ನೀನ್ ಮಾಡಿರೋ ತಪ್ಪುಗಳಿಗೆ ಇಲ್ಲೂ ನಿಜ ಒಪ್ಕೊಂಡು ಅಲ್ಲೂ ನಿಜ ಒಪ್ಕೊಂಡ್ರೆ ಸರಿ ಹೋಗ್ತೀಯ, ಇಲ್ಲ ಅಂದ್ರೆ ಸರಿ ಇರೋದಿಲ್ಲ ನೋಡು ಅಂತ ಕಾವ್ಯ ವಾರ್ನ್ ಮಾಡ್ತಿದ್ದಂಗೆ ಈ ಕಡೆ ನೋಡಿದ್ರೆ, ಓ ಇವಳೇನ ನಿಜವಾಗ್ಲು ಮಾಯಾ ಅಂತ ನಾಗವೇಣಿ ಸಹ ನೋಡ್ತಾ ನಿಂತಿರ್ತಾಳೆ. ನೋಡಿದ್ರೆ ಮಾಯಾ ಅಲ್ಲಿಂದ ಹೇಗಾದ್ರು ತಪ್ಪಿಸ್ಕೋಬೇಕಲ್ಲ ಅಂತ ಸೂಟ್ ಕೇಸ್ನ ಅಲ್ಲೇ ಬಿಟ್ಟು ಹೊರಡೋಗ್ತಾ ಇರ್ತಾಳೆ. ಅವ್ರ ಕೈಗೆ ಸಿಗ್ದಿರಂಗೆ ಎಲ್ಲಿಗೆ ಹೋಗ್ತಿದ್ಯಾ ನಿಂತ್ಕೋ ಅಂತ ಕಾವ್ಯ ಮತ್ತೆ ಅಪ್ಪುನು ಸಹ ಹೋಗ್ತಾ ಇರ್ತಾರೆ. ಹೇಗಾದ್ರೂ ಮಾಡಿ ಆ ಮಾಯಾ ಕಾವ್ಯನ್ ಕೈಗೆ ಸಿಗ್ಬಾರ್ದು ಅಲ್ಲ ಅಂತ ನಾಗವೇಣಿನೂ ಸಹ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾಳೆ. ಮಾಯಾ ನಿಂತ್ಕೋ ಮಾಯಾ ಅಂತ ಇಬ್ರು ಸಹ ಓಡ್ತಾ ಇದ್ದಾರೆ ಅವಳನ್ನ ಕರ್ಕೊಂಬರೋದಿಕ್ಕೆ. ಈಗ ನಿಜವಾಗ್ಲೂ ಮಾಯಾ ಅವ್ರ ಕೈಗೆ ಸಿಗ್ತಾ, ಮಾಯಂದೇ ತಪ್ಪಿದೆ ಅನ್ನೋ ವಿಚಾರ ಮನೆ ಮಂದಿಯವ್ರಿಗೆಲ್ಲರಿಗೂ ತಿಳಿಸ್ತಾರ. ಸುಭಾಷ್ ಅವರೇ ರೆಡ್ ಹ್ಯಾಂಡೆಡ್ ಆಗಿ ಅಪರ್ಣ ಅವ್ರಿಗೆ ಇವರೇ ತಪ್ಪು ಮಾಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗುತ್ತಾ, ರಾಜ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋ ವಿಚಾರ ಅಪರ್ಣ ಅವ್ರಿಗೆ ತಿಳಿಯುತ್ತಾ, ಈ ಕಡೆ ನೋಡಿದ್ರೆ ನಾಗವೇಣಿ ಹೇಗಾದ್ರೂ ಮಾಡಿ ಅವಳನ್ನ ನಾನ್ ಹಿಡ್ಕೋಬೇಕು ಅಂತ ಹೊರಡ್ತಾ ಇದ್ದಾಳೆ. ಅವಳ ಕೈಗೆ ಸಿಗ್ತಾಳ ಅಥವಾ ಕಾವ್ಯ ಕೈಗೆ ಸಿಗ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ
ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.